ಬಂಧುಗಳೇ ನಮಸ್ಕಾರ. ನಾನು ಅರುಣ್ ಕುಮಾರ್ ಎಚ್ ಮೇಲೆಗೌಡ. ನೀವು ನೋಡ್ತಾ ಇರ್ಬೋದು, ಇದು ಬೆಂಗಳೂರಿನ ಕತ್ರಿಗುಪ್ಪೆ ಅಯ್ಯಪ್ಪ ಸ್ವಾಮಿ ಮುಖ್ಯ ರಸ್ತೆಯಿಂದ ಈ ಕಡೆ ಚೆನ್ನಮ್ಮ ಅಚ್ಚುಕಟ್ಟು ಕಡೆಗೆ ಹೋಗುವಂಥ ಕಾಮಗಾರಿ. ಇದು ಬಹುತೇಕ 1.5 ತಿಂಗಳಿಂದ ಆಲ್ಮೋಸ್ಟ್ ಇದು ರೋಡನ್ನು ಅಗದಿ ಕೆಲಸ ನಡೀತಾ ಇದೆ. ಇವತ್ತು ಸಿಮೆಂಟ್ ಟಾಪಿಂಗ್, ವೈಟ್ ಟಾಪಿಂಗ್ ತರಕ್ಕೆ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿ ಯಾವುದೇ ರೀತಿಯ BBMPಯ 163 ವಾರ್ಡ್ನ ಯಾವುದೇ ಇಂಜಿನಿಯರ್ಗಳ ಲಭ್ಯ ಇಲ್ಲದೇ ಇವತ್ತು ಕಾಂಟ್ರಾಕ್ಟ್ಗಳು ಕೆಲಸ ಮಾಡ್ತಾಯಿದ್ದಾರೆ. ನೋಡಿ ಇಲ್ಲಿ ಇದು ಸಿಕ್ಕಾಪಟ್ಟೆ ಗಾಡಿಗಳು ತಿರುಗಾಡುವಂಥ ರಸ್ತೆ ಆಗಿತ್ತು. ಆದರೆ ಅವಾಗವಾಗ ಕಿತ್ತೋಗ್ದಾಗ್ತದೆ. ಆದರೆ 1.5 ತಿಂಗಳಿಂದ ಇದನ್ನು ರೋಡನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ಆದರೆ ಇಲ್ಲಿ ಕೆಲಸ ನಡೀತಾ ಇರಬೇಕಾದ್ರೆ ಮುಖ್ಯವಾಗಿರುವಂಥ BBMP ಇಂಜಿನಿಯರ್ಗಳಾದ ರಾಜೇಶ್ ಅವ್ರಿಗೆ ಫೋನ್ ಮಾಡಿದ್ದೆ, ಫೋನ್ ತೆಗಿತಾ ಇಲ್ಲ, ಅವರು ಇಲ್ಲ. ಮತ್ತು AEE ಆಗಿರುವಂಥ ನಟರಾಜ್ ಅವ್ರ ಮಾಹಿತಿ ಕೇಳಿದ್ರೆ ಅವರು ಮಾತಾಡಿದ್ದಾರೆ. ಏನಂತ ಹೇಳ್ತಾರೆ ಅಂದರೆ, ಇದು ಕಾಮಗಾರಿ ಇನ್ನೊಂದು ರೌಂಡ್ ಆಗುತ್ತೆ ಸರ್, ಅವಾಗ ನಾವು ಆ ಸಂದರ್ಭದಲ್ಲಿ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಈ ಕಾಮಗಾರಿಗಳು ನಡಿಬೇಕಾದ್ರೆ, ಈ ರಸ್ತೆ ಕಾಮಗಾರಿಗಳು ನಡಿಬೇಕಾದ್ರೆ ಈ ವರ್ಕರ್ಗಳನ್ನು ಡೀಟೇಲ್ಸ್ನ ಹಾಕಬೇಕಾಯ್ತು. ಯಾವುದೇ ರೀತಿಯ ಇಲ್ಲಿ ಕೆಳಗಡೆ ಡೌನಲ್ಲೂ ಕೂಡ ವರ್ಕರ್ ಡೀಟೇಲ್ಸ್ ಹಾಕಿಲ್ಲ. ಇಲ್ಲಿ ಈ ಕಡೆ ಸ್ಟಾರ್ಟಿಂಗಲ್ಲಿ ಶುರುವಲ್ಲೂ ಕೂಡ ಹಾಕಿಲ್ಲ. ಹಾಗಾಗಿ ಇದು ಇಷ್ಟೊಂದು ಅತ್ಯಂತ ಬೇಜವಾಬ್ದಾರಿತನದಿಂದ ಮಾಡ್ತಾಯಿದ್ದಾರೆ. ಜನಸಾಮಾನ್ಯರಿಗೆ ಗೊತ್ತಾಗಬೇಕಲ್ಲ ಇದು ಎಷ್ಟು ವೆಚ್ಚದಲ್ಲಿ ಯಾವ ಅನುದಾನದಲ್ಲಿ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಸಂಬಂಧಪಟ್ಟ BBMP ಆಯುಕ್ತರುಗಳು ಯಾರಿದ್ದಾರೋ ಈ ಭಾಗದವರು ದಯಮಾಡಿ ಇದನ್ನು ಗಮನಿಸಬೇಕು. ಇಲ್ಲಿ ನೋಡಿ, ಇಲ್ಲಿ 1 ರೌಂಡು ಆಗ್ತಾ ಇದ್ದಾರೆ. ಆದರೆ ಇವ್ರು ಹೇಳೋ ಪ್ರಕಾರ ಇದಾದ್ಮೇಲೆ ಇನ್ನೊಂದು ರೌಂಡ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಈ ಸರಿಯಾದ ರೀತಿಯಲ್ಲಿ ಕೆಲಸ ಆಗ್ತಾ ಇರೋದನ್ನು ಖಾತ್ರಿಪಡಿಸಬೇಕಾದಂಥವ್ರು BBMP ಅಧಿಕಾರಿಗಳು. ಇಷ್ಟೊಂದು ದೊಡ್ಡ ಮಟ್ಟದ ಕಾಮಗಾರಿ ನಡೀತಾ ಇರಬೇಕಾದ್ರೆ, ದೊಡ್ಡ ಮಟ್ಟದ ಹಣ ಖರ್ಚು ಹಾಕೊಂಡು ಇವತ್ತು ಕಾಮಗಾರಿಗಳು ನಡೀತಾ ಇರಬೇಕಾದ್ರೆ ಇಲ್ಲಿ BBMPಗಳು ಇಲ್ಲಿ ಕೆಲಸ ಶುರುವಾಗಿ ಆಲ್ಮೋಸ್ಟ್ 1 ಗಂಟೆ ಆಗಿದೆ. ಇದುವರೆಗೂ ಯಾವುದೇ BBMP ಅಧಿಕಾರಿಗಳು ಬಂದಿಲ್ಲ, ಸಿವಿಲ್ ಅವರು. ಸೊ ಈ ರೀತಿಯಾಗಿ ಕೆಲಸ ಮಾಡಿದ್ರೆ ಯಾವ ರೀತಿಯ ಗುಣಮಟ್ಟಗಳು ಇರ್ತವೆ? ಗುಣಮಟ್ಟಗಳನ್ನು ಖಾತ್ರಿಪಡಿಸ್ಕೊಳ್ಳೋರು ಯಾರು? ನೋಡ್ಬೋದು ಇಲ್ಲಿ ಯಾರೋ ಕಾಂಟ್ರಾಕ್ಟರ್ನ ಕೇಳಿದೆ, ಇಲ್ಲ ಸರ್ ನಾವು ಇನ್ನೊಂದು ರೌಂಡ್ ಆಗ್ತೀವಿ, ಇದ್ರ ಮೇಲೂ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಇರಬೇಕಲ್ಲ, ಮಾಹಿತಿಗಳೇ ಇಲ್ಲ. ಇಲ್ಲಿ ಮಾಹಿತಿಗಳು ಇರಬೇಕಾದ್ರೆ ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ, ಜನಸಾಮಾನ್ಯರೇ ಕೇಳ್ತಾರೆ. ಇದರ ನಿಜವಾಗ್ಲೂ ಇದರ ಒಂದು ಗುಣಮಟ್ಟ ಇದೆಯಾ, ಹೆಂಗೆ ಏನು ಅಂತದನ್ನ ಕೇಳುವಂಥದ್ದಾಗಬೇಕು. ಅತ್ಯಂತ ದೊಡ್ಡ ಮಟ್ಟದ ಹಣವನ್ನು ವ್ಯವಸ್ಥೆ ಇವತ್ತು ರಸ್ತೆ ಕಾಮಗಾರಿಗಳು ನಡೀತಾರೆ. ಸಾರ್ವಜನಿಕ ಮಾಹಿತಿಗೆ ಇದನ್ನು ಹಾಕಲೇಬೇಕು, ನಿಯಮಗಳಿದೆ. ಆದರೆ ಯಾವ ಕಾರಣಕ್ಕಾಗಲ್ಲ ಆಗ್ತಾ ಇದ್ದಾರೆ ಅನ್ನೋದನ್ನು ಪದೇ BBMP ಅಧಿಕಾರಿಗಳಿಗೆ ಸಂಬಂಧಪಟ್ಟ ಸಿವಿಲ್ ಇಂಜಿನಿಯರ್ಗಳು ಕೇಳ್ತಾ ಇದ್ರೂ ಕೂಡ ಇದನ್ನು ಹಾಕೋದೇ ಇಲ್ಲ ಅಂದರೆ ಜನಗಳು ಗೊತ್ತಾಗುತ್ತಲ್ಲ ಇದು ಎಷ್ಟು ಮಟ್ಟದ ಒಂದು ಹಣ ವ್ಯವಸ್ಥೆ ಇದ್ದಾರೆ, ಹಣ ಖರ್ಚಾಗ್ತಾಯಿದೆ, ಜನಸಾಮಾನ್ಯರು ಕೇಳ್ಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ ಆಗ್ತಾಯಿಲ್ಲೋ ಏನೋ ಗೊತ್ತಿಲ್ಲ. ಎಲ್ಲ ಕಡೆ ಮರದ ಹತ್ರ ನಿಂತಿದ್ದಾರಲ್ಲ ಅವರು ಕಾಂಟ್ರಾಕ್ಟರ್ ಕಡೆಯವರಂತೆ. ಆದರೆ ಸಂಬಂಧಪಟ್ಟ ಇಂಜಿನಿಯರ್ ಅವ್ರಿಗೂ ಇದುವರೆಗೂ ಬಂದಿಲ್ಲ. 2-3 ಬಾರಿ ನಾನು ಇಲ್ಲಿನ AE ರಾಜೇಶ್ ಅವ್ರಿಗೂ ಫೋನ್ ಮಾಡಿದ್ದೀನಿ, ಫೋನ್ ತೆಗಿತಿಲ್ಲ. ಅದಾದಮೇಲೆ AEE ಆಗಿರುವಂಥ ನಟರಾಜ್ ಅವ್ರ ಜೊತೆ ಮಾತಾಡಿದ್ವಿ. ಅವರು ಇಲ್ಲ ಸರ್ ನಮ್ಮವ್ರು ಬರ್ತಾರೆ ನೋಡ್ತಾರೆ ಅಂತ ಹೇಳ್ತಿದ್ದಾರೆ. ಆದರೆ ಇದುವರೆಗೂ ಬಂದಿಲ್ಲ. ಈ ಕಾಮಗಾರಿ ಯಾವ ಥರ ಆಗ್ತಿದೆ, ಹಿಂಗಾಗ್ತಿದೆ, ಸಾರ್ವಜನಿಕರು ಮಾಹಿತಿ ಕೊಡಬೇಕು. ಯಾವ್ದಾರು ಒಂದು ವರ್ಕರ್ಗಳು ಡೀಟೇಲ್ಸ್ಗಳನ್ನ ಹಾಕಬೇಕು, ಹಾಕಿಲ್ಲ. ಇದಾಗ್ತಾನೆ ಮಾಡ್ತಾ ಇರುವಂಥದ್ದು ಬಹುತೇಕ ಎಲ್ಲ ಕಡೆ. ಇವತ್ತಿನ ಬೆಂಗಳೂರಿನ ಬಹುತೇಕ ಕಾಮಗಾರಿಗಳು ನಡಿಬೇಕಾದ್ರೆ ಯಾವುದೇ ರೀತಿಯನ್ನು ಮಾಹಿತಿಯನ್ನು ಹಾಕ್ತಾಯಿಲ್ಲ. ಯಾವ ಕಾರಣಕ್ಕಾಗಿ ಆಗ್ತದೆ, ನಿಯಮವಿದೆ, ವರ್ಕರ್ಗಳನ್ನು ಹಾಕಬೇಕು, ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅಂತ. ಆದರೆ ಇಲ್ಲಿ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡಲ್ಲ. ಸಂಬಂಧಪಟ್ಟ BBMP ಆಯುಕ್ತರು ಇವೆಲ್ಲ ಗಮನಿಸಬೇಕು. ರಸ್ತೆಗಳು ಹಾಕಬೇಕಾದ್ರೆ ನೆಕ್ಸ್ಟ್ ಇನ್ನೊಂದು ರೌಂಡ್ ಯಾವಾಗ ಹಾಕೋದು ಗೊತ್ತಿಲ್ಲ ಸರ್. ಯಾವ ಕಾಂಟ್ರಾಕ್ಟರ್ ಇಲ್ಲಿ ನೋಡಿಲ್ಲ ಎಷ್ಟು ಬೇಜವಾಬ್ದಾರಿಗಳಿಂದ ಕೆಲಸ ನಡೀತಾ ಇದೆ ಅನ್ಕೊಂಡು ಇದನ್ನೆಲ್ಲ ಕಾಂಟ್ರಾಕ್ಟರ್ಗಳು ಗಮನಿಸ್ತಾರೆ ಅಂದ್ಬಿಟ್ಟು ಅಧಿಕಾರಿಗಳು ಬಂದಿಲ್ಲ ಅಂದರೆ ಯಾವ ರೀತಿಯ ಗುಣಮಟ್ಟದ ರಸ್ತೆಗಳು ಎಲ್ಲಿ ತಯಾರಾಗ್ತವೆ? ಕಳೆದ 1.5 ತಿಂಗಳಿಂದ ಕೆಲಸ ನಡೀತಾ ಇದೆ. ನಾನು ಇವತ್ತು ಆಗ್ತಾರೇನೋ ನಾಳೆ ಆಗ್ತಾರೇನೋ ಮಾಹಿತಿ ಫಲಕವ ಅಂತ ನೋಡ್ತಾ ಇದ್ದೀನಿ, ಇದುವರೆಗೂ ಹಾಕಿಲ್ಲ. ಇವತ್ತು ಏಕಾಏಕಿ ಬೆಳಗ್ಗೆ ಬಂದು ಸಿಮೆಂಟ್ ಹಾಕ್ತಾ ಇದ್ದಾರೆ. ಹಾಕಲಿ, ಒಳ್ಳೆಯದು. ಆದರೆ ಸಂಬಂಧಪಟ್ಟ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ಕೆಲಸಗಳಾಗಬೇಕು. ಫೋನ್ ಮಾಡಿದ್ರೆ ಅಧಿಕಾರಿಗಳು ಫೋನ್ ತೆಗಿಯಲ್ಲ.
ಎಷ್ಟು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಇಲ್ಲೆಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಎಲ್ಲ ಕಡೆ ನೀರೆಲ್ಲ ನಿಂತ್ಕೋತಾ ಇದೆ. ನೋಡಿ ಆ ಕಡೆ ಕಾಂಟ್ರಾಕ್ಟ್ ಯಾರು ಇದ್ದಾರಂತೆ, ಅವ್ರು ಮಾತಾಡ್ಸೋದ್ರಿಂದ ಏನು ಪ್ರಯೋಜನ ಇಲ್ಲ. ಸಂಬಂಧಪಟ್ಟ BBMP ಅಧಿಕಾರಿಗಳು ಬಂದು ಕೆಲಸ ಮಾಡಬೇಕಿಲ್ಲ. ಈಗ ಹೆಂಗಾಗ್ತಾ ಇದೆ, ಇದಾಗ್ತಾರೆ, ಇದಾದ್ಮೇಲೆ ಇನ್ನೊಂದು ರೌಂಡ್ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಮೇಲೂ ಸಿಮೆಂಟ್ ಹಾಕ್ತೀವಿ ಅಂತ ಹೇಳಿದ್ರೆ ಅದು ಯಾವ ಬಗ್ಗೆ ಇದ್ದು, ಅದೇನು ಕಬ್ಬಣ ಕಟ್ಕೊಂಡು ಹಾಕ್ತಾರೆ, ಹೇಗೆ ಹಾಕ್ತಾರೆ? ಮೊದಲು ಇದ್ದದ್ದೇ ಇಲ್ಲಿ ಕಬ್ಬಣ ಇತ್ತು, ಇಲ್ಲಿ ಇದು ತೆಗೆದಾಗ ಕಬ್ಬಣ ಕಟ್ಕೊಂಡು ಸಿಮೆಂಟ್ ಹಾಕಿದ್ರು ಮೊದಲು. ಇವಾಗ ಡೈರೆಕ್ಟಾಗಿ ಹಂಗೇನೆ ಸಿಮೆಂಟ್ ಹಾಕ್ತಾ ಇದ್ದಾರೆ. ಜನಸಾಮಾನ್ಯ ತಿಳಿಸ್ಬೇಕಲ್ವ, ಇದಾದ್ಮೇಲೆ ನಾವು ಕಬ್ಬಣ ಕಟ್ಕೊಂಡು ಹಾಕ್ತೀವಿ ಅನ್ನೋಂಥದ್ದು ಎಲ್ಲೂ ಮಾಹಿತಿ ಹಾಕಲ್ಲ ಇವರು. ಈ ಥರ ಬೇಜವಾಬ್ದಾರಿಯಿಂದ ಕೆಲಸ ಮಾಡುವಂಥ ಅಧಿಕಾರಿಗಳು ಬದಲಾಗಬೇಕು. ಸರಿಯಾದ ರೀತಿಯ ಕಾಮಗಾರಿಗಳು ಆಗಬೇಕಾದ್ರೆ ಸರಿಯಾಗಿ ಆಗ್ತಾ ಇದ್ದಾವೆ ಹೆಂಗೆ ಏನು ಅನ್ನೋದನ್ನು ಬಂದು ಖಾತ್ರಿಪಡಿಸ್ಬೇಕು. ಎಲ್ಲೂ ಬರೋಲ್ಲ, ಯಾರೋ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲೋ ಮಲಗಿರ್ತಾರೆ, ಏನು ಮಾಡ್ತಾ ಇರ್ತಾರೋ ಗೊತ್ತಿಲ್ಲ. ಬಂದು ನೋಡಬೇಕಲ್ವ, ಬೆಳಗ್ಗೆ ಕೆಲಸ ಶುರುವಾಗ್ತದೆ. ಕೆಲಸ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನೋಡಬೇಕು. ಈ ಕಾಮಗಾರಿ ಆದಮೇಲೆ ಇದಕ್ಕೆಲ್ಲ ಸರಿಯಾಗಿ ಕ್ಯೂರಿಂಗ್ ಮಾಡ್ತಾರಾ ಅಂತ ನೋಡಬೇಕು. ಇಲ್ಲಿ ನೋಡ್ಬೇಕು, ಇಲ್ಲೆಲ್ಲ ಸೈಡಲ್ಲೆಲ್ಲ ಮಾಡಿದ್ದಾರೆ, ಇಲ್ಲಿ ಸ್ಲ್ಯಾಬ್ಗಳು ಹಾಕಿದ್ದಾರೆ, ಸರಿಯಾಗಿ ಕ್ಯೂರಿಂಗೇ ಹಾಕಲ್ಲ, ನೀರೇ ಹಾಕಲ್ಲ ಇವರು. ಬರೀ ಈ ಮೋರಿಗಳನ್ನು ತೆಗೆದ್ಬಿಟ್ಟು, ಚಪ್ಪಡಿಗಳನ್ನು ತೆಗೆದ್ಬಿಟ್ಟು ಇದು ಮಾಡ್ಬಿಟ್ಟು ಹೋಗ್ತಾರೆ. ಮನೆಯವ್ರು ಹಾಕತ್ತಾರೆ ಹೊರತಾಗಿ ಮನೆ ಯಾರು ಸ್ಥಳೀಯರು ಇಲ್ದಿರೋ ಕಡೆ ಆಲ್ಮೋಸ್ಟ್ ನೀರನ್ನೇ ಹಾಕಲ್ಲ ಇವರು. ನೀರನ್ನೇ ಹಾಕಲ್ಲ, ಅದು ಸರಿಯಾಗಿ ಅದು ಸಿಮೆಂಟ್ಗಳು ಅದು ಕ್ಯೂರಿಂಗ್ ಆಗಲ್ಲ, ತಿರ್ಗಿ ಹೋಗುತ್ತೆ. ಅದು ಸಿಮೆಂಟ್ ಹಾಕಿದ್ಮೇಲೆ ಅದು ಮೋರಿಗಳನ್ನ ಕ್ಲೀನ್ ಮಾಡಿ ಅದು ಚಪ್ಪಡಿಗಳಿಗೆಲ್ಲ ಸಿಮೆಂಟ್ ಮಾಡಾದ್ಮೇಲೆ ಅದಕ್ಕೆ ನೀರನ್ನು ಹಾಕುವಂತಾರೆ, ಯಾರು ನೀರೇ ಹಾಕಲ್ಲ. ಇಲ್ಲಿ ಮನೆಗಳಿತ್ತು ಅಂದ್ರೆ ಮನೆಯವ್ರು ಹಾಕೋತಾರೆ, ಇದು ಬಿಟ್ರೆ ಮನೆ ಇಲ್ಲ ಅಂದರೆ ಅದು ಯಾವುದೋ ಕಾರಣಕ್ಕೂ ಯಾರೂ ನೀರು ಹಾಕಲ್ಲ, ಅದು ತಿರ್ಗಾ ಹೋಯ್ತದು. ಆ ಮಾಡಿರೋ ಉದ್ದೇಶನೇ ವ್ಯರ್ಥ ಆದಂಗೆ ಆಗುತ್ತೆ. ಜನಸಾಮಾನ್ಯರು ಸ್ಥಳೀಯವಾಗಿ ಕೆಲಸಗಳಾಗಬೇಕಾದ್ರೆ ಪ್ರಶ್ನೆ ಮಾಡಿಲ್ಲ ಅಂದರೆ ಅವ್ರು ಬೇಕಾಬಿಟ್ಟಿ ಮಾಡ್ಕೊಂಡು ಹೋಗ್ತಾರೆ. ಅದು ಎಷ್ಟು ಅವ್ಯವಸ್ಥೆಗಳಿತ್ತು ಅಂದ್ರೆ ಜನಗಳು ನಾವು ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ರೆ ಅದು ಯಾವುದೂ ಬದಲಾಗಲ್ಲ. ಇಲ್ಲೊಂದಷ್ಟು ಜನಕ್ಕೆ ಆತಂಕ ಆಗ್ತದೆ, ಇದೇನ ಫೈನಲ್ ಮಾಡ್ತಾರೆ ಹೆಂಗೆ ಏನು ಅಂತದ್ದು. ಈ ಮಾಹಿತಿಗಳಿಗೆ ಕೊಡಬೇಕಲ್ಲ ಇವರು, ಜನಸಾಮಾನ್ಯರಿಗೆ ಕೊಡಲ್ಲ, ಯಾರೂ ಇಲ್ಲ. ಇಲ್ಲಿ ಯಾರೋ ಕಾಂಟ್ರಾಕ್ಟ್ಗಳು ಒಂದು 2-3 ಜನ ಇರ್ತಾರೆ, ಅವ್ರ ಕಡೆಯಿಂದ ಯಾರೋ ಹುಡುಗರುಗಳಿಗೆ ಇರ್ತಾರೆ, ಕೆಲಸ ಮಾಡಿಸ್ತಾ ಇರ್ತಾರೆ. ಅದು ಬಿಟ್ಕೊಂಡ್ರೆ ಇದು ಯಾವ ಥರಕ್ಕೆ ಆಗಬೇಕು, ಏನಾಗಬೇಕು ಅನ್ನೋದನ್ನು ಗಮನಿಸುವಂಥ ಸಂಬಂಧಪಟ್ಟ ಅಧಿಕಾರಿಗಳಂತೂ ಇರೋದಿಲ್ಲ. ಯಾಕೆ ಈ ಬೇಜವಾಬ್ದಾರಿ ಅಸಡ್ಡೆಗಳು ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಒಂದು ತಿಂಗಳಾಯ್ತು ಇದು ರಸ್ತೆ ಕಿದ್ದಾಕಿ, ಇನ್ನೂ ನಡೀತಾನೆ ಇದೆ. ಇವಾಗ ನಟರಾಜ್ ಅವ್ರು AW ಅವ್ರು ಯಾಕೆ ನೀವು ವರ್ಕೌಟ್ ಹಾಕ್ಸಿಲ್ಲ ಅಂದ್ರೆ ಹಾಕ್ಸ್ತೀನಿ ಸರ್ ಅಂತ ಹೇಳ್ತಾರೆ. ಈ ಹಾಕ್ತೀನಿ ಅನ್ನೋಂಥದ್ದು ಏನಕ್ಕೆ, ಕೆಲಸ ಶುರುವಾದಾಗಲೇ ಹಾಕ್ಬೇಕಲ್ವ ಇವರು. ಪ್ರತಿಯೊಂದನ್ನು ಕೇಳಬೇಕು ಇವ್ರಿಗೆ, ಕೇಳ್ದೇ ಯಾವುದನ್ನು ಅವರು ಪ್ರಾಮಾಣಿಕವಾಗಿ ಯಾವುದನ್ನು ಮಾಡಲ್ಲ. ಜನಗಳು ಗೊತ್ತಾಗ್ಬಿಡುತ್ತಲ್ಲ ಇದು ಎಷ್ಟು ಖರ್ಚಾಗ್ತಾ ಇದೆ, ಹೆಂಗೆ ಏನು ಗುಣಮಟ್ಟ ಯಾವ ಥರ ಮಾಡಬೇಕು ಅಂತ ಮಾಹಿತಿ ಹಾಕ್ಬಿಟ್ರೆ ಜನಗಳು ಪ್ರಶ್ನೆ ಮಾಡಿಬಿಡ್ತಾರಲ್ಲ, ಅದೇ ಸಮಸ್ಯೆ ಅವ್ರಿಗೆ. ನೋಡೋದು ಹಾಕಿರುವಂಥ ನೀರೆಲ್ಲ ಹರ್ಕೊಂಡು ಕೆಳಗೆ ಹೋಗ್ತಾ ಇದೆ.
ಬಂಧುಗಳೇ, ನೀವು ನೋಡ್ತಾ ಇರೋಂಥದ್ದು ಇದು ಕತ್ರಿಗುಪ್ಪೆಯಿಂದ ಏಪಸ್ವಾಮಿ ದೇವಸ್ಥಾನದ ಕಡೆಯಿಂದ ಈ ಕಡೆ ಚೆನ್ನಮ್ಮ ಅಚ್ಚುಕಟ್ಟು ಕಡೆಗೆ ಹೋಗುವಂಥ ರಸ್ತೆ. ಇದು ಸಿಕ್ಕಾಪಟ್ಟೆ ಗಾಡಿಗಳು ಓಡಾಡ್ತಿದ್ದು, ಹಾಗಾಗಿ ಒಂದಷ್ಟು ಹಳೆ ರಸ್ತೆ ಹಾಳಾಗಿತ್ತು. ಹಳೆ ರಸ್ತೆನೂ ಕೂಡ ಮಧ್ಯೆ ಒಂದಷ್ಟು ಗುಂಡಿಗಳು ಬರ್ತಾ ಇದ್ದೋ, ಅದನ್ನು ಕೂಡ ಒಂದು ರೀತಿಯ ಗುಣಮಟ್ಟದ ರಸ್ತೆ ಆಗಿತ್ತು. ಆದರೆ ಇದು ಸಮಸ್ಯೆ ಆಗ್ತದೆ ಅಂತೇಳಿ ಮಾಡಿದರೆ ಕಳೆದ 1.5 ತಿಂಗಳಿಂದ ಕೆಲಸಗಳು ನಡೀತಾ ಇದೆ. ಆದರೆ ಇದರ ಬಗ್ಗೆ ಮಾಹಿತಿಗಳನ್ನು ಹಾಕಬೇಕಾಗಿದ್ದಂಥವ್ರು ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಹಾಕಬೇಕು, ಇವರು ಮಾಹಿತಿಗಳನ್ನು ಹಾಕಬೇಕು. ಎಷ್ಟು ಖರ್ಚಾಗ್ತದೆ, ಯಾವ ಅನುದಾನದಲ್ಲಿ ಆಗ್ತದೆ, ಇಂಜಿನಿಯರ್ಗಳು ಯಾರು, ಇದರ ಗುಣಮಟ್ಟ ಏನಿರುತ್ತೆ, ಇದಕ್ಕೆ ಆಗ್ತಾ ಇರುವಂಥ ತಗೊಳ್ತಾ ಇರುವಂಥ ವೆಚ್ಚದ ಬಗ್ಗೆ ಎಲ್ಲ ಮಾಹಿತಿ ಹಾಕಬೇಕು. ಈ ಮಾಹಿತಿಯನ್ನು ಆ ಕಡೆ ಕೆಳಗಡೆ ಸ್ಟಾರ್ಟಿಂಗಲ್ಲಿ ಶುರುವಾಗ್ತಾ ಇರುವಂಥದ್ದು, ಈ ಕಾಮಗಾರಿ ನಡೀತಾ ಇದೆ, ಇದರದ್ದು ಮಾಹಿತಿಗಳನ್ನು ಹಾಕಬೇಕಾಯಿತು. ಯಾವುದೇ ಮಾಹಿತಿ ಆಗ್ತಾಯಿಲ್ಲ. ಎಷ್ಟು ಇವ್ರಿಗೆ ಹೇಳಿದ್ರು, ಎಷ್ಟು ಉಗಿದ್ರು ಇನ್ನವ್ರಿಗೆ ಬುದ್ಧಿ ಬರ್ತಾಯಿಲ್ಲ. ಇವ್ರಿಗೆ ಏನೋ ಜಾಸ್ತಿ ಮಾತಾಡ್ತು ಅಂದರೆ ಬನ್ನಿ ಆಫೀಸಿಗೆ ಬನ್ನಿ ಮಾತಾಡೋಣ ಅಂತ ಹೇಳ್ತಾರೆ. ಇದನ್ನೆಲ್ಲ ಸಾರ್ವಜನಿಕವಾಗಿ ಮಾಹಿತಿಯನ್ನು ಹಾಕ್ಬೇಕು. ಇವರು ಎಷ್ಟು ದಿನದಲ್ಲಿ ಇದು ಕಾಮಗಾರಿ ಮುಗಿಯುತ್ತೆ, ಯಾವಾಗ ಇವರು ಕಾಮಗಾರಿ ಕಂಪ್ಲೀಟ್ ಮಾಡ್ತಾರೆ, ಯಾವ ಥರದ ಕಾಮಗಾರಿ ಮಾಡ್ತಾರೆ ಅನ್ನೋದು ಹೇಳಬೇಕು. ಯಾವುದು ಹೇಳಲ್ಲ, ಬೇಕಾಬಿಟ್ಟು ಕಾಮಗಾರಿಗಳು ನಡೀತವೆ ಇಲ್ಲಿ. ಮೊದಲಿದ್ದಂಥದ್ದು ಈ ರಸ್ತೆಯಲ್ಲಿ ಕಬ್ಬಣ ಸೇರಿಸ್ಕೊಂಡು ಕಾಂಕ್ರೀಟ್ ಮಾಡಿದಂಥ ರಸ್ತೆ ಆಗಿತ್ತು ಇದು. ಆದರೆ ಈಗ ಇಲ್ಲಿ ಇವರು ಯಾರೋ ಒಂದಷ್ಟು ಜನ ಕಾಂಟ್ರಾಕ್ಟರ್ಗಳು ಮಾಹಿತಿ ಕೊಡ್ತಾರ ಪ್ರಕಾರ ಇದಾದಮೇಲೆ ಕೊಟ್ಟಾದ್ಮೇಲೆ ಇನ್ನೊಂದು ಕೊಟ್ಟ ನಾವು ಹಾಕ್ತೀವಿ ಸರ್ ಅಂತ ಹೇಳ್ತಿದ್ದಾರೆ. ಆದರೆ ಅದು ಹಾಕ್ಬೇಕಾದ್ರೆ ಕಬ್ಬಣಗಳು ಹಾಕ್ತಾರೆ ಬಿಡ್ತಾರೋ ಏನೋ ಗೊತ್ತಿಲ್ಲ. ಆದರೆ ಇವಾಗ ಇಲ್ಲಿ ಬೀಳ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು. ಇಲ್ಲಿ ರಸ್ತೆ ಎಷ್ಟು ಬೀಳ್ತಾ ಇದೆ ಅಂದರೆ ಆಲ್ಮೋಸ್ಟ್ ಒಂದು 6 ಇಂಚು ಅಥವಾ 5 ರಿಂದ 6 ಇಂಚ್ ಬೀಳ್ತಾ ಇರ್ಬೋದು ಇದು. ಇದಾದಮೇಲೆ ನೆಕ್ಸ್ಟ್ ಎಷ್ಟು ಇಂಚಲ್ಲಿ ಕಬ್ಬಣ ಕಟ್ಕೊಂಡು ಹಾಕ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ನಾವು ಕೇಳಬೇಕಾಗತ್ತೆ ಅಧಿಕಾರಿಗಳನ್ನ, BBMP ಸಿವಿಲ್ ಇಂಜಿನಿಯರ್ಗಳು ಬಂದರೆ ಕೇಳಬೇಕಾಗತ್ತೆ. ಇಲ್ಲಿ ಯಾರೂ ಇಲ್ಲ ಸ್ಥಳದಲ್ಲಿ. ಫೋನ್ ಮಾಡೋರು ಫೋನ್ ತೆಗಿಯಲ್ಲ, ಇವರು ಬೇಜವಾಬ್ದಾರಿ. ಇಷ್ಟು ಕಥೆಗಳು. ಒಂದಷ್ಟು ಜನ ಸ್ಥಳೀಯರೆಲ್ಲ ನಿಂತ್ಕೊಂಡು ನೋಡಬೇಕು. ಅದು ಬಿಟ್ರೆ ಇನ್ನೇನು ಮಾಡೋಕ್ಕಾಯ್ತಲ್ಲ, ಹಂಗಾಗಿದೆ ನೋಡಿ. ಬರೀ ನಿಂತ್ಕೊಂಡು ನೋಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಲ್ಲ. ಏನು ಆಗ್ತಾ ಇರೋವಂಥ ಕೆಲಸ ಕರೆಕ್ಟಾಗಿ ಆಗ್ತಿದೆಯೋ ಬಿಡ್ತಿದೆಯೋ ಒಂದು ಗೊತ್ತಾಗ್ತಾಯಿಲ್ಲ ಇಲ್ಲಿ. ಫೋನ್ ಮಾಡಿದ್ರಾ ಇಂಜಿನಿಯರ್ಗೆ? ಇವ್ರು ಫೋನ್ ಮಾಡಿದ್ರು, ರಾಜೇಶ್ಗೆ ಫೋನ್ ಮಾಡಿದ್ರಾ ಅಂದೆ? ಯಾವಾಗ ಬರ್ತಾರಂತೆ? ಯಾವಾಗ ಕೆಲಸ ಮುಗ್ದೋದ್ಮೇಲೆ ಬರ್ತಾರಾ? ಫೋನ್ ಮಾಡಿ ಅವ್ರಿಗೆ. ಇಲ್ಲಿ ಆಗ್ತಾ ಇರೋದು ಕರೆಕ್ಟಾಗಿ ಆಗ್ತಿದೆ ಹೆಂಗೆ ನೋಡಿ ಅಲ್ಲೇ. ಅದು ಇದ್ರದ್ದು ಹೆಂಗೆ ದಬಾಕತ್ತದೆ ಅದನ್ನೆಲ್ಲ ಸರ್ ಮಾಡಬೇಕಲ್ಲ. ಅದು ಇನ್ನೊಂದು ಲೇಯರ್ ಏನಾಗ್ತದೆ? ಕಬ್ಬಣ ಇರುತ್ತೆ, ಏನಿರುತ್ತೆ ಚೇಂಬರ್ ನೋಡ್ರಿ. ಅದೆಲ್ಲ ಕಬ್ಬಣ ಇರುತ್ತೆ, ಏನಿರುತ್ತೆ. ನೀವೇನಾಗಿದ್ದೀರಿ ಸರ್ ಕಾಂಟ್ರಾಕ್ಟರ್ ಇಲ್ಲಿ ಈ ಕೆಲಸಕ್ಕೆ? ನಾನು ಅರುಣ್ ಕುಮಾರ್ ಯಜ್ಮಲಗಡ ಅಂತೇಳಿ KRS ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇಲ್ಲಿ ಕಾಮಗಾರಿ ನಾನು ರಾಜೇಶ್ ಅವ್ರಿಗೆ ಫೋನ್ ಮಾಡಿದ್ದೆ. ಈಗ ಫಸ್ಟ್ ಆಫ್ ಆಲ್ ಅವರು ಮಾಹಿತಿ ಬಲ್ಕ್ ಹಾಕ್ಬೇಕಾಯ್ತು, ವರ್ಕ್ ಆರ್ಡರ್ ಹಾಕ್ಬೇಕಾಯ್ತು, ಹಾಕಿಲ್ಲ. ಅವರು AEE ನಡೆದವರು ಮಾತಾಡೋದ್ಮೇಲೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ನೀವು ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಇದನ್ನು ಖಾತ್ರಿಪಡಿಸ್ಕೊಳ್ಳುವಂಥವ್ರು ಇಂಜಿನಿಯರ್ ಯಾಕೆ ಬಂದಿಲ್ಲ? ರಾಜೇಶ್ ಅವ್ರು ಯಾಕೆ ಬಂದಿಲ್ಲ ಇಲ್ಲಿಗೆ? ಬರಬೇಕಲ್ವಾ? ನೀವು ಇದ್ರೆ ಸಾಕಾ? ಇಂಜಿನಿಯರ್ ಅದು ಆಗ್ತಾ ಇರೋಂಥ ಕರೆಕ್ಟಾಗಿ ಆಗ್ತಿದೆಯಾ, ಈ ಥರದೆಲ್ಲ ಸರಿಪಡಿಸ್ಕೋಬೇಕಲ್ವಾ? ಯಾಕೆ ಬಂದಿಲ್ಲ ಇಂಜಿನಿಯರ್? ಫೋನ್ ಮಾಡಿ ಅವ್ರಿಗೆ. ನಾನು ಲೈವಲ್ಲಿ ಇದೆ, ನಾನು ಫೋನ್ ಮಾಡೋಕ್ಕಾಗಲ್ಲ. ಫೋನ್ ಮಾಡಿ ಅವ್ರಿಗೆ. ರಾಜೇಶ್ ಅವ್ರಿಗೆ ಫೋನ್ ತೆಗಿತಿಲ್ಲ ಅವರು. ಯಾವ ಕಾಂಟ್ರಾಕ್ಟರ್ ಇದ್ದಾರೆ ಸರ್ ಇದು? ಹಾಂ,
ಈಗ ಅವರು ಚಂಬರ್ ಇದು ಮಾಡಿ ರೆಡಿ ಮಾಡಪ್ಪ. ಇದು ನೀವು ವರ್ಕ್ ಆರ್ಡರ್ ಯಾಕೆ ಹಾಕಿಲ್ಲ ಸ್ಟಾರ್ಟಿಂಗಲ್ಲಿ? ಎಷ್ಟು ದಿನ ಆಯ್ತು ಸರ್ ಕಾಮಗಾರಿ ಶುರುವಾಗಿಲ್ಲ? ಸ್ವಲ್ಪ ಮಾತಾಡಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಲ್ಲ, ಎಷ್ಟು ದಿನ ಆಯಿತು ಅಂತ ನಾನು ಅಷ್ಟೊತ್ತಿಗೆ ನೋಡ್ತಾ ಇದ್ದೀನಿ. ಇಲ್ಲಿ ಯಾರು ಏನು ಇಂಜಿನಿಯರ್ ಯಾರು ಕಾಂಟ್ಯಾಕ್ಟ್ ಇದ್ದಾರೆ ಯಾರೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇದು ಇನ್ನೊಂದು ನಮ್ಮದು ಜವಾಬ್ದಾರಿ ಇದೆ. ಹಾಗಾಗಿ ಇದು ಎಷ್ಟು ದಿನ ಆಗಿದೆ ಕಾಮಗಾರಿ ಶುರುವಾಗಿ ಎಷ್ಟು ದಿನದಲ್ಲಿ ಆಗಬೇಕಾಯ್ತು ಇದೆಲ್ಲ ಮಾಹಿತಿ ಕೊಡಬೇಕಾಯ್ತಲ್ವಾ? ನೀವು ಕೆಲಸ ಮಾಡೋಕ್ಕಿಂತ ಮುಂಚಿತವಾಗಿ ವರ್ಕ್ ಆರ್ಡ್ರಲ್ಲಿ ನಿಮ್ಗೆ ಯಾರು ಕೆಲಸ ಮಾಡ್ತಿದ್ದಾರೆ ಅದು ಎಲ್ಲ ಮಾಹಿತಿ ಇರಬೇಕಲ್ವ ನಿಮಗೆ? ಕೆಲಸ ಶುರು ಮಾಡೋಕ್ಕಿಂತ ನಿಮ್ದಿರುತ್ತಲ್ಲ ಜವಾಬ್ದಾರಿಗಳು, ಯಾಕೆ ಮಾಡ್ತಾಯಿಲ್ಲ ಇದೆಲ್ಲ? ಕಡೆ ಇದು ಕೊಡುವಂಥ ಬೇಜವಾಬ್ದಾರಿ ಅವ್ರಿಗೆ ಗೊತ್ತು. ಅವ್ರಿಗೆ ಯಾವುದನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಮಾಹಿತಿಗಳನ್ನು ಹಂಚ್ಕೋಬೇಕು. ಮಾಹಿತಿಗಳನ್ನು ಹಂಚ್ಕೊಳ್ಳಲ್ಲ, ತಪ್ಪಾಗಿದೆ ಅಂತ ಗೊತ್ತು. ಆದರೆ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗೋದು. ಇದು ನೋಡೋಣ, ಇಲ್ಲಿ ಚೀಲ ಬಿದ್ದಿದೆ, ಚೀಲನ ಸೇರ್ಸ್ಕೊಂಡು ಹಾಕ್ತಾರೆ ಹೆಂಗೆ ಅಂತ ನೋಡ್ಬೇಕಿಲ್ಲಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ಆ ಕಡೆ ಚೆನ್ನಾಗಿ ಮಚ್ಕಟ್ಟು ಮತ್ತು ಈ ಕಡೆ ಕಾಮಕ್ಕೆ ಹೋಗುವಂಥ ಜಾಗ ಅದು ಕೆಳಗಡೆ. ಸ್ಥಳೀಯರಂದಷ್ಟು ಜನ ನಿಂತ್ಕೊಂಡು ನೋಡ್ಬೇಕು, ಬಿಟ್ಕೊಂಡ್ರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಅಧಿಕಾರಿಗಳಿಗೆ ಫೋನ್ ಮಾಡ ಅಂದರೆ ಫೋನ್ ಮಾಡಲ್ಲ ಅವರು. ಅವ್ರ ಮಾಹಿತಿಗಳನ್ನ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ? ಏನು ಹೇಳಲ್ಲ, ಗೊತ್ತು ತಪ್ಪಾಗಿದೆ ಅಂತ. ನೋಡಿ ಕೆಳಗಡೆ ಡಸ್ಟು ಒಂದು ರೌಂಡು ಜಲ್ಲಿಯೆಲ್ಲ ನಾಲ್ಕು ಮೆಲ್ಟಿಂಗ್ ಮಾಡಿದ್ದಾರೆ. ಅದಾದಮೇಲೆ ಇದೊಂದು ಮೋಸ್ಟ್ಲಿ ಒಂದು 6 ಇಂಚು ಕಾಂಕ್ರೀಟ್ ಬಿಡ್ತಾ ಇರ್ಬೋದು ಇದು. ಅಲ್ಲಿ ನೋಡಿ ಕಾಂಟ್ರಾಕ್ಟರ್ದಾರರು ಪಾಪ ಇಬ್ಬರು ಅಲ್ಲಿ ನಿಂತಿದ್ದಾರೆ. ಬೆಳಗ್ಗೆ ಕೆಲಸ ಶುರುವಾಗಿದೆ, ಇಲ್ಲ ಒಂದು 7:30ಇಂದ. ಒಬ್ಬ ಅಧಿಕಾರಿಗಳು ಬಂದಿಲ್ಲ, ಎಲ್ಲ ಆದಮೇಲೆ ಬರ್ತಾರೆ ಕೇಳಬೇಕಾದ್ರೆ. ದಿನ ಬಂದೋಣ ನಾವು ಕರೆಕ್ಟ್ ಇವಾಗ
ಚೇಂಬರ್ ಇನ್ನೂ ಕಟ್ಟಿದ್ರು. ಈಗ ಹೋಗ್ಬೇಕಾದ್ರೆ ಕಟ್ಟಿದ್ದೆಲ್ಲ ಒಳಗೆ ದಬಕ್ಕಂತ ಹೋಯ್ತು. BWSS ಏನೋ ಮಾಡಿದ್ದಾರೆ, ಸುತ್ತ ಕಟ್ ಮಾಡಿದ್ದಾರೆ. ಇದು ಲಾರಿ ತಗಳಿಸಿ ನೋಡಿ ಒಳಕ್ಕೆ ಒಂದಷ್ಟು ಎಲ್ಲ ಇಟ್ಟಿಗೆಗಳು ಪಟ್ಕೆಗಳೆಲ್ಲ ಒಳಕ್ಕೆ ಹೋಯ್ತು. ಏನು ಪ್ರಯೋಜನ? ಒಂದು ಕೆಲಸ ಮಾಡ್ಬೇಕಾದ್ರೆ ಇನ್ನೊಂದು ಕೆಲಸ ಮಾಡ್ತಾರೆ. ಮಾಡಿದ್ರೆ ಯಾವ ನೋಡಿ ಸೀವೇಜಸ್ಸು ಸುತ್ತ ಸರ್ಕಲ್ ಮಾಡಿ ಕಳಿಸಿದ್ರು. ಗಾಡಿ ಹೋಗ್ಬೇಕಾದ್ರೆ ಬಿಡಿಸಿ ಸುತ್ತ ಎಲ್ಲ ಸೈಡಲ್ಲೆಲ್ಲ ಒಳಗೆ ಮಣ್ಣೆಲ್ಲ ಒಳಗೆ ಕಳ್ಕೊಂಡಿದೆ ನೋಡಿ. ಮಣ್ಣು ಇಟ್ಟಿಗೆಗಳು ಅಲ್ಲಿ ಹೋಗ್ತಾರೋಂಥ ಗಲೀಜು ನೀರು ಒಳಗೇ ಎಲ್ಲ ತಗೊಂಡಿದೆ. ಇದನ್ನು ಸರಿ ಮಾಡೋದಿಲ್ಲ. ಈ ಮೇಲೆ ಸುತ್ತ ಹಂಗೆ ಮುಚ್ಚಾಕ್ಬಿಟ್ಟು ಹೋಗ್ತಾರೆ. ಇದನ್ನು ಒಂದು ಕೆಲಸ ಮಾಡ್ಬೇಕಾದ್ರೆ ಇನ್ನೊಂದು ಕೆಲಸ ಕೆಡಿಸ್ತಾರೆ. ಎಲ್ಲ BWSS ಕೆಲಸ ಮಾಡ್ಬಿಟ್ಟೋಗಿದ್ದಾರೆ. ಅದು ಕ್ಯೂರಿಂಗ್ ಆಗಿತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ. ಲಾರಿ ಬಂದು ಟೈರ್ ಟಚ್ ಮಾಡ್ತು. ಆ ಸುತ್ತ ಕಟ್ಟಿರೋದು ಕಟ್ಟೆಲ್ಲ ಒಳಗೆ ಕಳ್ಕೊಂಡಿದೆ ನೋಡಿ. ಏನು ಮಾತಾಡೋವಂಥದ್ದು ಪದಗಳು ಇಲ್ಲ. ಆದರೆ ಕೆಲಸಗಳು ಹೆಂಗಾಗ್ತದೆ ಅನ್ನೋದನ್ನಷ್ಟೇ ತೋರಿಸ್ತಾರೆ. ನೋಡಿ ಎಲ್ಲ ಮಾಡಿದರೆ ಆಲ್ರೆಡಿ ಮಟ್ಟದ ಗುಣಮಟ್ಟಕ್ಕೆ ಕಳ್ಕೊಂಡೇ ಹೋಗುತ್ತೆ. ನೀರು ಹಾಕ್ತಾರೆ, ನೀರೇ ಹಾಕಲ್ಲ. ವರ್ಕ್ ಆರ್ಡರ್ಗಳು ಹಾಕ್ತಾರೆ ಅನ್ನೋ ಯಾವ ಅಧಿಕಾರಿಗಳು ಕೇಳೋದಿಲ್ಲ. ವರ್ಕ್ ಆರ್ಡರ್ ಇಲ್ಲದೇ ಕೆಲಸ ಮಾಡೋದೇ ಅವ್ರಿಗೊಂಥರ ಖುಷಿನೋ ಇಲ್ಲ ಏನೋ ಗೊತ್ತಿಲ್ಲ. ಇದ್ರ ಗುಣಮಟ್ಟ ಏನಿದೆ, ಅದರ ಮಾಡುವಂಥವ್ರು ಯಾರು, ಅದಕ್ಕೆ ತೆಗೆದುತ್ತಿರುವಂಥ ವೆಚ್ಚದ ಬಗ್ಗೆ ಮಾಹಿತಿ ಕೊಟ್ಟರೆ ಅಂದರೆ ಯಾರು ಯಾವ ಇಲಾಖೆಗಳು ಕೊಡಲ್ಲ. ಯಾವುದೇ ಕಾನೂನುಗಳಲ್ಲೂ ಬಹುತೇಕ ಸರ್ಕಾರಿ ಗಮನಗಳಲ್ಲೂ ಹಿಂಗೆ ಮಾಡ್ತಾರೆ. ನೋಡಿ ಅದು ಸೀವೇಜ್ ಗುಂಡಿ ಅದು ಎಲ್ಲ ಹೋಯ್ತದು. ಸುತ್ತ ಕಟ್ಟಿದ ಕಟ್ಟೆ ಎಲ್ಲ ಹೋಗಿದೆ. ಅದು ನೋಡೋಣ ಅದು ಯಾವ ಥರ ಹಂಗೆ ತಗ್ಲಿಸ್ಬಿಟ್ಟು ಹೆಂಗೆ ಮುಚ್ಚಾಕ್ಬಿಟ್ಟು ಹೋಗ್ತಾರೆ ನೋಡ್ಬೇಕೀಗ. ಅದು ಆ ಕೆಲಸ ಹೆಂಗೆ ಮಾಡ್ತಾರೆ ನೋಡ್ಬೇಕು.
ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಕಡೆ ನಿಂತಾನೆ, ಈ ಕಡೆ ಬಂದರೆ ಪ್ರಶ್ನೆ ಕೇಳಬೇಕಾಗ್ಬಿಟ್ಟು ಆ ಕಡೆ ಅವ್ರು ನಿಂತಿದ್ದಾನೆ. ಇದು ಇಲ್ಲಿನ ವ್ಯವಸ್ಥೆಗಳು. ಬಂಧುಗಳೇ, ನೀವು ನೋಡ್ತಾ ಇರುವಂಥದ್ದು ಕತ್ತರಿಗುಪ್ಪೆ ಮುಖ್ಯ ರಸ್ತೆಯಿಂದ ಅಯ್ಯಪ್ಪ ಸ್ವಾಮಿ ಮಾರ್ಗವಾಗಿ ಈ ಕಡೆ ಚೆನ್ನಮ್ಮ ಅಚ್ಚುಕಟ್ಟು ಮತ್ತು ಕಾಮಾಖ್ಯಗೆ ಹೋಗುವಂಥ ರಸ್ತೆ. ಇದು ಆಲ್ಮೋಸ್ಟ್ 1.5 ತಿಂಗಳಿಂದ ಈ ಒಂದು ರಸ್ತೆ ಕಾಮಗಾರಿಯಾಗಿ ಹಳೆಯ ರಸ್ತೆಯನ್ನು ತೆಗೆದು ಒಂದಷ್ಟು ಜಲ್ಲಿಗಳನ್ನು ಹಾಕಿ ಮಾಡ್ತಾ ಇರುವಂಥದ್ದು. ಇವತ್ತು ಮೊದಲನೇ ಹಂತದ ಕಾಂಕ್ರೀಟ್ ಆಗ್ತಾಯಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕವಾಗಿ ಪ್ರಕಟಿಸಬೇಕಾದಂಥ BBMP ಅಧಿಕಾರಿಗಳು, ಇಲ್ಲಿ ಎ ಆಗಿರುವಂಥ ರಾಜೇಶ್ ಅವರು ಹಾಗೂ AAA ಆಗಿರುವಂಥ ನಟರಾಜ್ ಅವರು ಆಗ್ತಾ ಇರುವಂಥದ್ದು ಅವರ ಕರ್ತವ್ಯ ವ್ಯಕ್ತಿಯೆಲ್ಲ ಕಾಣ್ತಾ ಇರುತ್ತೆ. ಮತ್ತು ಇದನ್ನು ಹೊರತುಪಡಿಸಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇರುವಂಥ ಕಾಂಟ್ಯಾಕ್ಟ್ದಾರರ ಒಂದು ಜವಾಬ್ದಾರಿ ಕೂಡ ಆಗಿರುತ್ತೆ. ಸಾರ್ವಜನಿಕವಾಗಿ ಮಾಹಿತಿ ಹಾಕಬೇಕಾಗಿರುವಂಥದ್ದು, ಯಾವ ಮಟ್ಟದಲ್ಲಿ ಕಾಮಗಾರಿ ಆಗ್ತಾಯಿದೆ, ಅದರ ಗುಣಮಟ್ಟ ಏನು, ಅದಕ್ಕೆ ತಗಲ್ತಾ ಇರುವಂಥ ವೆಚ್ಚಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಮಾಹಿತಿ ಹಾಕಲ್ಲ, ಅವ್ರಿಗೆ ಇಷ್ಟ ಬಂದಾಗ ಕೆಲಸ ಮಾಡೋದು. ಇಲ್ಲಿ ನೋಡಿ ಇದನ್ನು, ಇಲ್ಲಿ ಅದು ಸೀವೇಜ್ ಗುಂಡಿ ಸೈಡಲ್ಲಿ ಟೈರ್ ಹೋದ ತಕ್ಷಣ ಅಲ್ಲಿ ಮೇಲೆ ಸುತ್ತ ಕಟ್ಟಿದಂಥ ಸ್ಲ್ಯಾಬೇ ಒಳಕ್ಕೆ ಬಿದ್ದೋಯ್ತು. ಸೊ ಇದನ್ನು ಅಣ್ಣವರು ಅದನ್ನು ಹಂಗೆ ಮೇಲೆ ಇಟ್ಬಿಟ್ಟು ಸಿಮೆಂಟ್ ಹಾಕೊಂಡು ಹೋಗ್ತಾರೆ. ತಿರ್ಗಾ ನೆಕ್ಸ್ಟು ರೋಡ್ ಕಿತ್ತೋಗ್ಬೇಕಾದ್ರೆ ಆ ಜಾಗದಿಂದನೇ ರೋಡ್ ಕಿತ್ತೋಗುತ್ತೆ. ಇದನ್ನೆಲ್ಲ ಗಮನಿಸಬೇಕಾದವರು ಅದು BWSSB ಅದು ಏನದು ಕಕ್ಕಸ್ ಗುಂಡಿನೋ ಇನ್ನೊಂದು ನೀರು ಹೋಗುವಂಥದ್ದು ಏನೋ ವೇಸ್ಟೇಜಸ್ ನೀರು ಹೋಗುವಂಥ ಒಂದು ಆ ಗುಂಡಿ ಸುತ್ತ ನೀಟಾಗಿ ಕ್ಯೂರ್ ಆಗಿದೆಯಾ, ಅದಕ್ಕೇನು ಡ್ಯಾಮೇಜ್ ಆಗ್ದಂಗೆ ಇವರು ರಸ್ತೆ ಮಾಡಬೇಕಾಯ್ತು. ಅದು ನೋಡಿದ್ರೆ ಆಲ್ರೆಡಿ ಅರ್ಧ ಕಳ್ಕೊಂಡು ಒಳಗೆ ಬಿದ್ದೋಗದೆ. ಈ ಸುತ್ತ ಈಗ ಸಿಮೆಂಟ್ ಹಾಕೊಂಡು ಹೋಗ್ತಾರೆ. ತಿರ್ಗಿ ಆ ಜಾಗದಿಂದನೇ ಸಿಮೆಂಟ್ ಕಿತ್ತೋಗುವಂಥದ್ದು, ಇನ್ನೊಂದು ಆಗುವಂಥದ್ದು ಆಗುತ್ತೆ. ಇದನ್ನೆಲ್ಲ ಗಮನಿಸಬೇಕಾಗುವಂಥದ್ದು ಯಾರು ಇವರು? ಈ ಕೆಲಸ ಆಗ್ತಾ ಇರುವಂಥದ್ದು ಸರಿಯಾದ ರೀತಿಗಳಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದನ್ನು ಗಮನಿಸಬೇಕಾಗಿದ್ದವ್ರು ಯಾರೂ ಗಮನಿಸಲ್ಲ. ಇವ್ರು ಇಷ್ಟ ಬಂದಂಗೆ ಕೆಲಸ ಮಾಡೋದು. ಈಗ BWSSB ಅವರು ಬೇಕಾದಂಥ ಒಂದು ಕೆಲಸ ಮಾಡ್ಬಿಟ್ಟು ಹೋಗಿದ್ದಾರೆ. ರೋಡ್ ಆಗೋಕ್ಕಿಂತ ಮುಂಚಿತವಾಗಿ ಅದು ಕ್ಯೂರಿಂಗ್ ಆಗಿತ್ತ ಬಿಟ್ಟಿತ್ತು, ಅದು ಸ್ಲ್ಯಾಬು ಅದು ನೋಡಿ, ಅದು ಆ ಸೀವೇಜಸ್ ಗುಂಡಿ ಅದು ಸೈಡಲ್ಲೆಲ್ಲ ಕಳ್ಕೊಂಡು ಒಳಗೆ ಬಿದ್ದೋಗಿದೆ. ಈಗ ಮೇಲೆ ಅದ್ರ ಮೇಲೆ ಮುಚ್ಚಾರೆ. ಸರ್ ಬನ್ನಿ ಸರ್, ಮಾಹಿತಿ ಕೊಡಿ ಸರ್. ಅಲ್ಲ ಕೆಲಸ ಮಾಹಿತಿ ಕೊಡ್ಬೇಕ್ರಿ ನೀವು, ಮಾಹಿತಿ ಕೊಡಬೇಕು. ಎಲ್ಲಿ ಯಾರ ಜೊತೆ ಮಾತಾಡೋದು, ಯಾರು ಕೇಳೋದು, ಯಾರಿದ್ದಾರೆ ಇಲ್ಲಿ? ಯಾಕೆ ಬಂದಿಲ್ಲ? AAA ಯಾಕೆ ಬಂದಿಲ್ಲ? ಫೋನ್ ಮಾಡಿ ಅವ್ರಿಗೆ, ಫೋನ್ ಮಾಡಿರಿ ಅವ್ರಿಗೆ. ಯಾರು ಕಾಂಟ್ಯಾಕ್ಟ್ ಇದ್ದಾರೆ ಅಂತ ಬರ್ತೀರಾ, ಒಂದು ಮಾಹಿತಿ ಕೊಡಲ್ಲ, ಏನಂದ್ರೆ ಏನು ಹಾಕಲ್ಲ, ಬೋರ್ಡ್ ಹಾಕೋಕ್ಕಾಗಲ್ವ ಇಲ್ಲಿ ನೀವು? ನೋಡಿ ಅವ್ರಿಗೆ ಗೊತ್ತು, ಅವ್ರಿಗೆ ತಪ್ಪುಗಳಾಗಿದೆ ಅಂತ ಯಾವುದನ್ನು ಗೊತ್ತಿಲ್ಲ, ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಇದನ್ನು ಸ್ಲ್ಯಾಬ್ ಯಾವ ಥರ ಮುಚ್ಚಾಕ್ಬಿಟ್ಟು ಹೋಗ್ತಾರೆ ನೋಡಿ. ಅದು ಸೀವೇಜ್ ಗುಂಡಿ ಅದು ಆಲ್ರೆಡಿ ಒಂದು ಕಲ್ಲು ಹಾಕ್ಬಿಟ್ಟು ಸಪೋರ್ಟಿಂಗ್ ಕೊಟ್ಟಿದ್ರು. ಆದರೆ ಟೈರ್ ಹೋದಂಥ ಈಗ ಗಾಡಿದು RMC ಟೈರ್ ಹೋಗಿದೆ. ಟೈರ್ ಹೋದ ತಕ್ಷಣ ಸುತ್ತ ಇರುವಂಥದ್ದು ಮಣ್ಣೆಲ್ಲ ಒಳಗೆ ಕಳ್ಕೊಂಡಿದೆ. ಇಷ್ಟ ಬಂದಾಗ ಕೆಲಸ ಮಾಡ್ತಿದ್ದು ಬೇಜವಾಬ್ದಾರಿಯಿಂದ. ಈ ಥರ ದೊಡ್ಡ ರಸ್ತೆ ಕಾಮಗಾರಿಗಳು ನಡಿಬೇಕಾದಾಗ ಸಂಬಂಧಪಟ್ಟ ಇಂಜಿನಿಯರ್ಗಳು ಇರಬೇಕಾದಂಥದ್ದು ಅವರ ಆದ್ಯ ಕರ್ತವ್ಯ. ಬೇರೆ ಬೇರೆ ಸಂದರ್ಭದಲ್ಲಿ ಯಾವ ಬಂದಿರದ ರೋಡ್ ಕಿತ್ತಾಕ್ಬೇಕಾದ್ರೆ ಬಂದಿರ್ತಾರೆ, ಮಾಡಿರ್ತಾರೆ. ಇವತ್ತು ರಸ್ತೆ ಮೇಯ್ನಾಗಿ ಆಗ್ತಾ ಇರೋವಂಥದ್ದು ನೋಡಿ, ಅದು ಸುತ್ತ ಸಪೋರ್ಟಿಂಗ್ ಕೊಡಬೇಕು. ಈಗ ಸುತ್ತ ಸಿಮೆಂಟ್ ಬಿಡ್ತಾರೆ, ಸಿಮೆಂಟ್ ಅರ್ಧ ಕಳ್ಕೊಂಡು ಒಳಕ್ಕೆ ಹೋಗುತ್ತೆ. ತಿರ್ಗಾ ಅಲ್ವಾ ಸಿಮೆಂಟ್ ಒಳಗೆ ಹೋದ್ರೆ ಬ್ಲಾಕೇಜಸ್ ಆಗುತ್ತೆ, ತಿರ್ಗಾ ನೀರು ತುಂಬ್ಕೊತಾದೆ ಅಂದ್ಬಿಟ್ಟು ತಿರ್ಗಾ ಆಗಿರುವಂಥದ್ದು ಆಗುತ್ತೆ. ಇದು ಏನಂತಾರೆ BWSSB ಅವ್ರದ್ದು ಮತ್ತು BBMP ಅವ್ರದ್ದು ಎಲ್ಲ ಅವ್ರದ್ದೇ ಇಲಾಖೆಗಳು, ಒಂದು ಸಾಮೀಪ್ಯ ಇಲ್ಲ, ಕೋರ್ಡಿನೇಷನ್ಸ್ ಇಲ್ಲ. ಈ ಕಡೆ BWSSB ಅವರು SSB ಅವರು ರೋಡ್ ಆಗ್ತಾ ಇದ್ದಾರೆ, ಇಲ್ಲಿ ಏನಾರ ಅಲ್ಲಿ ಹಾಕಿರುವಂಥ ಗುಂಡಿಗಳಿಗೆ ಏನಾರ ಸಮಸ್ಯೆ ಆಗುತ್ತೆ ಏನಾಗುತ್ತೆ ಅಂತ ಬಂದು ನೋಡುವಂಥದ್ದಿಲ್ಲ. ಈ ಕಡೆ BBMP ಕಡೆಯಿಂದ ರಸ್ತೆ ಮಾಡ್ತಾ ಇರುವಂಥ ಜವಾಬ್ದಾರಿಯಲ್ಲಿರುವಂಥ ಅಧಿಕಾರಿಗಳು ಬಂದಿಲ್ಲಿ ಕೆಲಸ ಆಗಬೇಕಾದ್ರೆ ಸರಿಯಾಗಿ ಕೆಲಸ ಆಗ್ತಾಯಿದೆ ಅಂತ ನೋಡೋರಿಲ್ಲ. ಇದು ಕರ್ನಾಟಕದ ಬೆಂಗಳೂರಿನ ಗ್ರೇಟ್ ಬೆಂಗಳೂರಿನ ಆಡಳಿತ ವ್ಯವಸ್ಥೆ.
ಮಣ್ಣು ತೆಗೀರಿ ಸ್ವಲ್ಪ, ಅದು ಮಣ್ಣು ತೆಗೀರಿ ಸ್ವಲ್ಪ, ಅದ್ರ ಮೇಲೆ ಅದು ಕಾಂಕ್ರೀಟ್ ಎಲ್ರಿ ಕೂರುತ್ತೆ, ಮಣ್ಣು ತೆಗೀರಿ ಸ್ವಲ್ಪ, ಅದು ಸ್ವಲ್ಪ ಮಣ್ಣು ತೆಗಿಯೋಣ, ಇನ್ನೊಂದು ಸ್ವಲ್ಪ, ಅಲ್ಲ ಇನ್ನೊಂದು ಸ್ವಲ್ಪ ಮಣ್ಣು ತೆಗೀರಿ, ಸಿಮೆಂಟ್ ಕುಂತ್ಕಲಿ ಸ್ವಲ್ಪನಾದ್ರು, ಇನ್ನೊಂದು ಸ್ವಲ್ಪ ಮಣ್ಣು ತೆಗಿಬೇಕಾಯ್ತು ಅನ್ಸುತ್ತೆ ನೋಡಿ. ಒಂದು ಸ್ವಲ್ಪ ಮಣ್ಣು ತೆಗ್ಬಿಟ್ಟು ಹಾಕಿ ಅದ್ರ ಮೇಲೆ, ಮಣ್ಣು ತೆಗ್ದ ಮೇಲೆ ಅದ್ರ ಮೇಲೆ ಹಾಕಿ. ನೋಡೋಣ ಈ ಕಾಮಗಾರಿ ಮುಗಿಯೋದ್ರೊಳಗಾದ್ರೂ ಅವ್ರು ನಿಜವಾಗ್ಲೂ ಜವಾಬ್ದಾರಿ ಇತ್ತು ಅಂದ್ರೆ ಈ ಎ ನಟರಾಜ್ ಅವರು ಅನ್ಸುತ್ತೆ ಹಾಕ್ಸ್ತೀವಿ ಅಂತ ಹೇಳಿದರೆ ನೋಡೋಣ, ನೋಡ್ತೀವಿ. ಇದು ಹಾಕಿಲ್ಲ ಅಂದರೆ ಅವ್ರ ಕಚೇರಿಗೆ ಹೋಗಿ ಮಾತಾಡಬೇಕಾಗತ್ತೆ. ಹಾಕ್ಬೇಕು, ಇವೆಲ್ಲ ಜವಾಬ್ದಾರಿ ರೀ. ಗಮನಿಸ್ತಾ ಇರೋರು ಗಮನಿಸುವಂಥ, ಎಲ್ಲೇ ಬೇರೆ ಕಡೆ ಕೆಲಸ ಮಾಡುವಂಥ BBMP ಅಧಿಕಾರಿಗಳು ಅಥವಾ ಯಾವುದೇ ಸರ್ಕಾರಿ ಅಧಿಕಾರಿಗಳು ಯಾವುದೇ ಸರ್ಕಾರದ ಯಾವುದೇ ಕಾಮಗಾರಿಗಳು ನಡೆದ್ರೆ ಅಲ್ಲಿ ಮಾಹಿತಿ ಫಲಕ ಹಾಕಬೇಕು, ವರ್ಕ್ ಆರ್ಡರ್ಗಳನ್ನ ಹಾಕಬೇಕು. ಇದು ನಿಮ್ಮ ಜವಾಬ್ದಾರಿ. ಕೆಲಸ ಮಾಡೋದ್ರ ಜೊತೆಗೆ ಅದು ಜವಾಬ್ದಾರಿ ಆಗಿರ್ತದೆ. ಸಾರ್ವಜನಿಕ ಕೆಲಸ, ಸರ್ಕಾರದಿಂದ ಜನಸಾಮಾನ್ಯರ ದುಡ್ಡಿನಲ್ಲಿ ಆಗ್ತಾ ಇರುವಂಥ ಕೆಲಸಗಳನ್ನು ಜನಸಾಮಾನ್ಯರಿಗೆ ಹೇಳಬೇಕಾಗತ್ತೆ, ತಿಳಿಸ್ಬೇಕಾಗತ್ತೆ. ಜನಸಾಮಾನ್ಯರ ಮಾಹಿತಿಗಳು ಲಭ್ಯ ಇತ್ತು ಅಂದ್ರೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಆಗುತ್ತೆ. ಇಲ್ಲಿ ಯಾರು ಏನು ಮಾಡ್ತಾವ್ರೆ, ಯಾವ ಕೆಲಸ ಮಾಡ್ತಾವ್ರೆ ಒಂದು ಗೊತ್ತಾಗಲ್ಲ. ಇಲ್ಲಿ ಎಲ್ಲರೂ ಒಂಥರ ಮುಖ ಪರೀಕ್ಷೆ ಥರ ನೋಡ್ಬೇಕಷ್ಟೇ, ಅದು ಬಿಟ್ಕೊಂಡ್ರೆ ಬೇರೆ ಏನೂ ಇಲ್ಲ. ಬಂಧುಗಳೇ, ನಾನು ಅರುಣ್ಕುಮಾರ್ ಎಚ್ಮಲ್ಗೌಡ, KRS ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾನು ಇರುವಂಥ ಜಾಗ ಬೆಂಗಳೂರಿನಲ್ಲಿ ಕತ್ರಗುಪ್ಪಿ ಆಸುಪಾಸಿನಲ್ಲಿ. ಇಲ್ಲಿ ಕತ್ರಗುಪ್ಪೆ ಸ್ವಲ್ಪ ಮುಖ್ಯ ರಸ್ತೆಯಿಂದ ಒಳಭಾಗಕ್ಕೆ ಅಲ್ಲಿ ಆರ್ಟ್ ಮುಖಾಂತರ ಬಂದಂಥ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮಾರ್ಗವಾಗಿ ಇಲ್ಲಿ ಕೆಳಗೆ ಚೆನ್ನಮ್ಮ ಅಚ್ಚುಕಟ್ಟು ಪ್ರದೇಶಕ್ಕೆ ಹೋಗುವಂಥ ರಸ್ತೆ ಕಳೆದ 1.5 ತಿಂಗಳಿಂದ ಇಲ್ಲಿ ಕೆಲಸ ನಡೀತಾನೆ ಇದೆ. ನಾವು ನೋಡ್ತಾ ಅಂತ ಗಮನಿಸ್ತಾ ಇದ್ದೆ, ಇವತ್ತಾಗ್ತಾರೆ ನಾಳೆ ಆಗ್ತಾರೆ ಅಂತ. ಆದರೆ ಎಷ್ಟು ಬೇಜವಾಬ್ದಾರಿಯಿಂದ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅಲ್ಲಿ ನೋಡಿ, ಅಲ್ಲಿ ಈಗ 4 ಮುಖಾಂತರ ಒಂದಷ್ಟು ಸಿಮೆಂಟನ್ನು RCCಯನ್ನು ಹಾಕಿರುವಂಥದ್ದು. ನೋಡೋಣ, ಇನ್ನೆಲ್ಲಾದ್ರೂ ಬಂದು ಇನ್ನೊಂದು ಆ ಭಾಗಕ್ಕೆ ಇನ್ನೊಂದು ಆ ಕಡೆ ಅರ್ಧ ಇದೆ, ಇನ್ನೂ ಅರ್ಧ ಆ ಕಡೆ ಹಾಕಬೇಕು. ಅಟ್ಲೀಸ್ಟ್ ಅದು ಹಾಕೋದ್ರಲ್ಲಾರ ಬಂದು ಅಧಿಕಾರಿಗಳು ಇಲ್ಲಿ ನಿಂತು ಕೆಲಸ ಮಾಡ್ತಿರ್ತಾರೆ. ನೋಡೋಣ, ನೋಡೋಣ. ಕಳೆದ ಬಾರಿ ಇದ್ದಂಥ ರೋಡು, ಅದಕ್ಕೆ ಕಬ್ಬಣಗಳನ್ನು ಹಾಕೊಂಡು ರೋಡು ಅದು ಚೆನ್ನಾಗೇ ಇತ್ತು. ಮೋಸ್ಟ್ಲಿ ಇದ್ರ ಮೇಲೆ ಕಬ್ಬಣ ಕಟ್ತಾರ. ಅದೇ ಮಾಹಿತಿಗಳಿಲ್ಲ ಅನ್ನೋದು ಇದಕ್ಕೆ ಹೇಳ್ತಾ ಇರೋದು. ಯಾವ ಥರ ರೋಡ್ ಆಗ್ತದೆ, ರಸ್ತೆ ಆಗ್ತದೆ ಅನ್ನೋದೊಂದು ಮಾಹಿತಿನೇ ಇಲ್ಲ. ಇಲ್ಲಿ ಹಾಕುವಂಥವ್ರಿಗೂ ಗೊತ್ತಿಲ್ಲ ಸರ್, ಇನ್ನೊಂದು ರೌಂಡು ಮೇಲೆ ಹಾಕ್ತೀವಿ ಸರ್ ಅಂತ ಹೇಳ್ತಾರೆ. ಅದು ಮೇಲೆ ಹಾಕ್ಬೇಕಾದ್ರೆ ಕಬ್ಬಣ ಕಟ್ಕೊಂಡು ಮಾಡ್ತಾರೆ, ಯಾವ ಥರ ಮಾಡ್ತಾರೆ. ಬೇರೆ ಕಡೆ ವೈಟ್ ಟಾಪಿಂಗ್ಗಳು ಒಂದೊಂದು ಥರ ಆಗುತ್ತೆ, ಅದ್ರ ಗೊತ್ತಿಲ್ಲ ಬಜೆಟ್ ಯಾವ ಥರ ಇರುತ್ತೆ. ಇಲ್ಲಿ ಕಡೆ ಸೀತಾ ಸರ್ಕಲ್ ಆ ಕಡೆ ಎಲ್ಲ ವೈಟ್ ಟಾಪಿಂಗ್ ಆಗಿದೆ. ಆದ್ರೆ ವೈಟ್ ಟಾಪಿಂಗ್ ಗುಣಮಟ್ಟನೇ ಬೇರೆ, ಇಲ್ಲಿ ಆಗ್ತಾ ಇರುವಂಥ ಗುಣಮಟ್ಟನೇ ಬೇರೆ. ಹಾಗಾಗಿ ಅದರ ಮಾಹಿತಿಗಳನ್ನು ಹಾಕಿದ್ರೆ ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ಥರ ಕೆಲಸಗಳಾಗ್ತಾ ಇದೆ, ಅದು ವೈಟ್ ಟಾಪಿಂಗ ಇಲ್ಲ ಬೇರೆ ಥರದ ಇದು ಬೇರೆ ಮಾದರಿಯಲ್ಲಿ ಆಗ್ತಾ ಇರೋದು ಅನ್ನೋದು ಮಾಹಿತಿಗಳು ಗೊತ್ತಾಗ್ತವೆ. ಇಲ್ಲಿ ಯಾವುದು ಗೊತ್ತಾಗಲ್ಲ ಜನಸಾಮಾನ್ಯರಿಗೆ. ಕೇಳಿದ್ರೆ ಒಂಥರ ಅಪರಾಧ ಥರಕ್ಕೆ ಅಧಿಕಾರಿಗಳು ಭಾವಿಸ್ಕೋತಾರೆ. ಇದನ್ನು ನಿಲ್ಲಿಸ್ಬೇಕು ಫಸ್ಟು. ಇಲ್ಲಿ ನೋಡಿ, ಅಲ್ಲಿ BWSFC ಅದು ಸಿವೇಜಸ್ ಗುಂಡಿ ಸುತ್ತ ಮೇಲೆ ಹಾಕಿ ದಬಾಕಿದ್ರು. ಈಗ ಅರ್ಧ ಮಣ್ಣು ಒಳಗೆ ಕಳ್ಕ ಬಿದ್ದೋಗದೆ. ಇದನ್ನು ಅವ್ರು ಬಂದು ಸ್ಟಡಿ ಮಾಡಬೇಕು. ಇವಾಗ ಸಂಬಂಧಪಟ್ಟವರು ಅಲ್ಲಿ ಏನಾರು ಆದರೆ ಅದನ್ನು ಸರಿಪಡಿಸ್ಕೊಂಡು ಆ ಒಂದು ಕೋರ್ಡಿನೇಷನ್ ಇರಬೇಕು. ಯಾರೂ ಇಲ್ಲ ನೋಡಿ, ಎಲ್ಲ ಕಡೆಯಲ್ಲಿ ನೋಡಿ, ಎಲ್ಲ ಅಲ್ಲಿ ಬಿಟ್ಟಿದ್ದಾರೆ, ಏನೇನು ದಬಾಕ್ ಹೋಗಿದ್ದಾರೆ, ಮೇಲೆಲ್ಲ ಮುಚ್ಚಿದ್ದಾರೆ. ಅದರ ಸರಿಯಾದ ರೀತಿಯಲ್ಲಿ ಕುಣಿಸ್ಕೊಂಡು ಹಾಕ್ತಾರೆ ಅನ್ನೋವಂಥದ್ದನ್ನ BWSFC ಅವರು ಗೊತ್ತಿದೆ ಏನೋ ಗೊತ್ತಿಲ್ಲ ಅವ್ರಿಗೆ. ಇವತ್ತು ಇಲ್ಲಿ ರಸ್ತೆಯನ್ನು ಸಿಮೆಂಟ್ ಹಾಕ್ತಾಯಿದ್ದಾರೆ ಅನ್ನೋ ಮಾಹಿತಿ ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ. ಈಗ ತಿರ್ಗಾ ಬಂದು ಅವರು ಹೋಗಿದ್ದಾರೆ. ಅಲ್ಲಿ ತಿರ್ಗಾ ಎಲ್ಲ ಮಣ್ಣೊಂದಷ್ಟು ಮಣ್ಣೆಲ್ಲ ಕಳ್ಕೊಂಡಿದೆ. ಅಲ್ಲಿ ನೋಡ್ತಿದ್ದಾರಲ್ಲ ಗುಂಡಿಲಿ ಎಲ್ಲ ಮಣ್ಣೆಲ್ಲ ಒಂದಷ್ಟು ಕಳ್ಕೊಂಡಿದೆ. ಅಲ್ಲಿ ಸುತ್ತ ಕಟ್ಟಿರುವಂಥದ್ದು. ಅಲ್ಲಿ ನೀರು ಹೋಗೋಕ್ಕೆಲ್ಲ ಅಡಚಣೆ ಆಗ್ಬೋದು. ಇನ್ನು ನೆಕ್ಸ್ಟ್ ಬಂದು ತಡೀತಾರೆ. ಈಗ
ಇಷ್ಟು ವಿಚಾರ ಬಂಧುಗಳ KRS ಪಕ್ಷದ ಬಹುತೇಕ ಪದಾಧಿಕಾರಿಗಳಂತೂ ಎಲ್ಲೆಲ್ಲಿ ಈ ಥರಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವಂಥದ್ದನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡಬೇಕು. ನಮ್ಮ ಜವಾಬ್ದಾರಿ ಎಲ್ಲ ಯಾರೋ ಒಬ್ಬರು ಪ್ರಶ್ನೆ ಮಾಡ್ತಾರೆ ಅಂತ ಬಿಟ್ಕೊಂಡಾದರೆ ಇದರ ಕೆಲವೊಂದು ಸಂದರ್ಭದಲ್ಲಿ ಕಳಪೆ ಕಾಮಗಾರಿಗಳು ಆಗುವಂಥದ್ದು ಇರ್ತದೆ. ಹಾಗಾಗಿ ನಮ್ಮೆದುರು ಕಣ್ಣೆದುರುಗಡೆ ಆಗ್ತಾ ಇರುವಂಥದ್ದನ್ನ ಒಂದಷ್ಟು ಪ್ರಶ್ನೆ ಮಾಡಿದ್ರೆ ಒಂದಷ್ಟು ಸ್ವಲ್ಪ ಮಟ್ಟಕ್ಕಾದ್ರೂ ಒಂದಷ್ಟು ಗುಣಮಟ್ಟದ ಕೆಲಸಗಳಾಗ್ತವೆ ಅನ್ನೋದನ್ನು ಭಾವಿಸ್ಕೋಬೇಕಾಗತ್ತೆ. ಇಷ್ಟು ಬಂಧುಗಳೇ, ಇಲ್ಲಿ ನೋಡಿ, ಇಲ್ಲಿ ಸುತ್ತ ಅಲ್ಲಿ ದವಾಖಾನೆ ಕಳ್ಕೊಂಡಿದೆ. ಸುತ್ತ ಇವರು ಕಟ್ಬಿಟ್ಟು ಹೋಗ್ತಾರೆ. ತಿರ್ಗಾ ಒಂದು BWSSB ಅವರು ತಿರ್ಗಾ ಒಂದು ಬಂದು ಕೆಲಸ ಮಾಡಬೇಕು. ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಅವ್ರ ಕಡೆ ಯಾರು ಇತ್ತು ಅದನ್ನು ಸರಿಯಾಗಿ ಕುಣಿಸಿದ್ದಾರೆ ಬಿಟ್ಟಿದ್ದಾರೆ ಎಲ್ಲ ನೋಡ್ಕೊಂಡು ಕೆಲಸ ಮಾಡಿಸ್ಬೇಕು. ಯಾವುದೂ ಮಾಡಿಸಲ್ಲ. ಇಷ್ಟು ಬಂಧುಗಳೇ, ಈಗ ನಾವು ತಿರ್ಗಾ ಅವ್ರಿಗೆ AEE ಮತ್ತು AE ಅವ್ರಿಗೆ ಫೋನ್ ಮಾಡಿ ಇದು ಒಂದಷ್ಟು ಕೆಲಸ ಹಾಕ್ಬೇಕಾದ್ರೆ ಇಲ್ಲಿ ಇರುವಂಥದ್ದು ಮತ್ತು ಮಾಹಿತಿ ಫಲಕಗಳನ್ನು ವರ್ಕೌಟ್ಗಳನ್ನು ಹಾಕುವಂಥದ್ದನ್ನ ಅವ್ರು ಎಲ್ಲೇ ಕೆಲಸ ಮಾಡಿದ್ರು ಅದನ್ನು ಹಾಕಬೇಕು ಅನ್ನೋದನ್ನು KRS ಪಕ್ಷ ಆಗ್ರಹಿಸುತ್ತೆ. ಹಾಗಾಗಿ ಈ ಲೈವನ್ನು ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ.